ಸಿದ್ಧ ನೀರು ಸಕಲಕ್ಕಂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಅದ್ಭುತಗಳೊಂದಿಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲಕ್ಕಂ ಮಂಕುತಿಮ್ಮ. ಇದರ ಅರ್ಥ ಇಷ್ಟೇ, ನಾವೆಲ್ಲರೂ ಸುಖ ಸಂಪತ್ತು ಸ್ಥಾನಮಾನ ಯಶಸ್ಸಿನಿಂದ ಓಡುತ್ತೇವೆ. ಆದರೆ ಇದೆಲ್ಲದಕ್ಕೂ ಶ್ರೇಷ್ಠವಾದದ್ದು ಬುದ್ಧಿ ವಿವೇಕ. ದುಃಖ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಎಲ್ಲವನ್ನು ಸಮನಾಗಿ ಸ್ವೀಕರಿಸಬೇಕು. ನೋಡಿ ಸ್ನೇಹಿತರೆ, ಪರೀಕ್ಷೆ ಹಾಗೂ ಸ್ಪರ್ಧೆ ಎಲ್ಲದರಲ್ಲೂ ಯಶಸ್ಸು ಬೇಕಾಗುತ್ತದೆ. ಆದರೆ ಇದಕ್ಕೆ ಮೊದಲು ಸಿದ್ಧತೆ ಪರಿಶ್ರಮ ಮುಖ್ಯವಾಗುತ್ತದೆ. ದೇವರಿಂದ ಏನನ್ನೂ ನಿರೀಕ್ಷಿಸದೆ ಸ್ವಂತ ಪ್ರಯತ್ನವೇ ನಿಜವಾದ ದಾರಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಹಾಗೂ SDMC ಅಧ್ಯಕ್ಷ ಸದಸ್ಯರೇ, ನನ್ನ ಗುರುಗಳೇ ಹಾಗೂ ಸಹೋದರ ಸಹೋದರಿಯರೇ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹುಟ್ಟಿದ ಪುಣ್ಯಭೂಮಿ ಭಾರತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಭಾರತ ನನ್ನ ದೇಶ, ಭಾರತಾಂಬೆ ನನ್ನ ತಾಯಿ, ನನ್ನ ದೇಶ ನನ್ನ ಹೆಮ್ಮೆ. ಇವತ್ತು ಗಣರಾಜ್ಯೋತ್ಸವ ದೇಶದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ದೇಶದೆಲ್ಲೆಡೆ ಕೇಸರಿ ಬಿಳಿ ಹಸಿರಿನ ಕಹಳೆ ಮೊಳಗಿದೆ. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಿಂದ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ನಮ್ಮ ಸಂವಿಧಾನದ ಬಗ್ಗೆ ನನಗೆ ಹೆಮ್ಮೆ ಇದೆ. 22 ಪ್ರಮುಖ ಭಾಷೆ, 720 ಪ್ರಾಂತೀಯ ಭಾಷೆ, 6 ಧರ್ಮ, 29 ರಾಜ್ಯ, 3000 ಜಿಲ್ಲೆಗಳೆಲ್ಲಕ್ಕೂ ಒಂದೇ ಸಂವಿಧಾನ. ಇದು ನನ್ನ ಭಾರತ ಸಂವಿಧಾನ ಎಂದು ನಾನು ಗರ್ವದಿಂದ ಹೇಳುತ್ತೇನೆ. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ನಾವೆಲ್ಲ ಭಾರತೀಯರು ಒಂದೇ. ಗಣರಾಜ್ಯೋತ್ಸವದ ಈ ದಿನದಂದು ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಭಾರತ ನಮಗೆ ಕೊಟ್ಟಿದ್ದಾದ್ರೂ ಏನು, ಭಾರತಕ್ಕೆ ನಾವು ಮರಳಿ ನೀಡಿದ್ದಾದ್ರೂ ಏನು? ಭಾರತ ನಮಗೆ ಊಟ, ವಸತಿ, ಬಟ್ಟೆ ಇದೆಲ್ಲದಕ್ಕೂ ಮೀರಿ ಭಾರತೀಯ ಎಂಬ ನ್ಯಾಷನಲ್ ಐಡೆಂಟಿಟಿಯನ್ನ ಕೊಟ್ಟಿದೆ. ಇದೆಲ್ಲವನ್ನ ಪಡೆದ ನಾವು ಭಾರತಕ್ಕೆ ಮರಳಿ ನೀಡಿದ್ದಾದ್ರೂ ಏನು? ವಾಟ್ಸ್ಆಪ್ ಇನ್ಸ್ಟಾ ಸ್ಟೇಟಸ್ ಹಾಕಿ ಪ್ರೌಡ್ ಇಂಡಿಯನ್ ಎಂದು ಬೀಗುವುದಲ್ಲ. ತಾಯ್ನಾಡಿಗೋಸ್ಕರ ಋಣ ತೀರಿಸುವವನೇ ನಿಜವಾದ ಭಾರತೀಯ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವನು ಇದರ ಋಣ ಈ ಒಂದೇ ಜನ್ಮದಿ. ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ದುರಾಲೋಚನೆಗಳಿಂದ ಹೊರಬಂದು ದೂರಾಲೋಚನೆಗಳನ್ನ ಮಾಡೋಣ. ವಿಶ್ವಪಟದಲ್ಲಿ ಭಾರತಕ್ಕೆ ಅತಿ ಎತ್ತರದ ಸ್ಥಾನವನ್ನ ತಂದುಕೊಡೋಣ. ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ರಾಜಕೀಯ, ಆರ್ಥಿಕ ಕ್ಷೇತ್ರದಲ್ಲಿ ಭಾರತದ ವಿಜಯ ಪತಾಕೆಯನ್ನ ಹಾರಿಸೋಣ. ಈಗಿನ ಕಾಲದ ಯುವಕ ಯುವತಿಯರಷ್ಟೇ ಅಲ್ಲದೆ ನಿಮ್ಮ ವಯಸ್ಸಿನ ಮಕ್ಕಳು ಸಹ ಇನ್ಸ್ಟಾ ರೀಲ್ಸ್ ಮಾಡ್ತಾ, ರೀಲ್ಸ್ಗಳನ್ನ ನೋಡ್ತಾ, ಫಿಲ್ಮ್ ಹೀರೋಗಳನ್ನೇ ಆರಾಧಿಸ್ತಾ ಕಾಲ ಕಳೀತಾರೆ. ಪ್ರತಿಯೊಬ್ಬ ಭಾರತೀಯ ಯುವಕರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಡೆದರೆ ಪ್ರತಿಯೊಬ್ಬ ಭಾರತೀಯ ಈ ಮ್ಯಾನ್, ಸೂಪರ್ ಮ್ಯಾನ್, ಐರನ್ ಮ್ಯಾನ್ ಆಗ್ತಾರೆ. ಪ್ರತಿಯೊಬ್ಬ ಭಾರತೀಯನಲ್ಲಿಯೂ ಒಬ್ಬ ಆರ್ಯಭಟ, ಕಲ್ಪನಾ ಚಾವ್ಲಾ, ಸಚಿನ್ ತೆಂಡೂಲ್ಕರ್, ಸಿ.ವಿ. ರಾಮನ್, ಸರ್ ಎಂ. ವಿಶ್ವೇಶ್ವರಯ್ಯ, ಸ್ವಾಮಿ ವಿವೇಕಾನಂದ ಇದ್ದಾರೆ. ದಿಲ್ಲಿಯ ಕೆಂಪು ಕೋಟೆಯ ಆಗಸದ ಮೇಲೆ ಹಾರಾಡುತ್ತಿರುವ ತ್ರಿವರ್ಣ ಧ್ವಜದ ಮರ್ಯಾದೆಯನ್ನ ಸೂರ್ಯ ಚಂದ್ರರ ತನಕ ಕೊಂಡೊಯ್ಯೋಣ. ಭಾರತದ ಗತಕಾಲದ ವೈಭವ ಸಂಸ್ಕೃತಿಯನ್ನ